ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ವತಿಯಿಂದ ಈ ಕಟ್ಟಡ ಕಾರ್ಮಿಕರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆಯೋಜಕರಾದಂಥ ಶ್ಯಾಮನ್ ರೆಡ್ಡಿ ಅವ್ರಿಗೂ, ಯಲ್ಲಪ್ಪನವ್ರಿಗೂ, ಗೋಪಾಲ ಮೇಸ್ತ್ರಿ ಅವ್ರಿಗೂ, ಅದೇ ರೀತಿಯಾಗಿ ಕಾರ್ಯದರ್ಶಿಗಳಾದಂಥ ಮುರಳೀಧರರು, ರಾಜಪ್ಪ ಖಜಾಂಚಿ ಮತ್ತು ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಕಾರ್ಯಕ್ರಮ ಮಾಡಿರ್ತಕ್ಕಂಥ ನಮ್ಮ ಚಲಪತಿಯವ್ರನ್ನ ಅಭಿನಂದಿಸ್ತೇನೆ. ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ತಲವಾಗಿ ನಮಸ್ಕಾರ ಮಾಡ್ತೀನಿ. ಯಾಕಂದರೆ ಹೆಸರುಗಳು ಭಾಳಷ್ಟು ಇದ್ದಾವೆ, ತಗೊಳ್ಳೋಕೆ ಹೋದಾಗ ಒಬ್ಬರು ಹೆಸರು ಹೇಳಿ ಒಬ್ರು ಹೇಳಿಲ್ಲ ಅಂತ ಬೇಡ. ಎಲ್ರಿಗೂ ಒಂದು ಸುತ್ತ, ನಿಮ್ಮೆಲ್ಲರಿಗೂ ಕೂಡ ಒಂದು ಸುತ್ತ. ಕಟ್ಟಡ ಕಾರ್ಮಿಕರು ಅಂತಂದ್ರೆ ಒಂದು ಇತಿಹಾಸ, ಪೌರಾಣಿಕ ಹಿನ್ನೆಲೆ ಇದೆ. ಶ್ರೀರಾಮಚಂದ್ರನು ಲಂಕೆಗೆ ಹೋಗ್ಬೇಕಾದ್ರೆ ಆ ವಾರಾದಿಯನ್ನು ಕೆಟ್ಟಿರ್ತಕ್ಕಂಥವರು ಕಾರ್ಮಿಕರೇ. ಅಂತ ಒಂದು ಬಲಿಷ್ಠವಾದಂಥ ಶಕ್ತಿಯುತವಾದಂಥ ಕಾರ್ಮಿಕರಿಗೆ ಇವತ್ತು ದೇಶ ಸ್ಟ್ರಾಂಗ್ ಆಗಬೇಕಾದ್ರೆ, ಬಲಿಷ್ಠವಾಗಬೇಕಾದ್ರೆ ನೀವೆಲ್ಲರೂ ಕೂಡ ಬಲಿಷ್ಠರಾಗಬೇಕು. ನೀವು ಬಲಿಷ್ಠರಾಗಬೇಕು ಅಂತಂದಾಗ ಇಲ್ಲಿ ಸರ್ಕಾರಗಳು ನಡೆಸುವಂಥ ಸರ್ಕಾರಗಳು ನಿಮ್ಮನ್ನು ಚೈತನ್ಯವಂತರಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ 2006ರಲ್ಲಿ ಅಂದಿನ ಕಾಂಗ್ರೆಸ್ ಮುಖ್ಯಮಂತ್ರಿಗಳಾದಂಥ ಎಸ್.ಎಂ. ಕೃಷ್ಣರವರು ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಮಿಕ ಕಲ್ಯಾಣ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ರು. ಹೌದನಪ್ಪ? ಇಲ್ಲಪ್ಪ ಇರಲಿ ಕಾರ್ಮಿಕ ಕಲ್ಯಾಣ ಮಂಡಳಿ ಮಾಡಿ ಆವತ್ತಿಂದ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ವಿಜಯ್ ಕುಮಾರ್ ಹೇಳ್ತಾ ಇದ್ರು 32 ಸ್ಕೀಮ್ಗಳಿದೆ ಅಂತ. ಯಾರಿಗೋಸ್ಕರ ಸ್ಕೀಮ್ಗಳು ಮಾಡಿರೋದು? ಯಾರಿಗೋಸ್ಕರ? ಕಾರ್ಮಿಕರಿಗೋಸ್ಕರ. ಅದನ್ನು ಉಪಯೋಗಿಸ್ಕೋಬೇಕು. ನಿಮಗೂ ಮತ್ತು ನಿಮ್ಮ ಕುಟುಂಬಗಳಿಗೆ, ಮಕ್ಕಳಿಗೆ, ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ ಇವೆಲ್ಲ ಸೇರ್ತವೆ. ಆ ನಿಟ್ಟಿನಲ್ಲಿ ಇವತ್ತು ಇಂದಿನ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 3.71 ಲಕ್ಷ ಕೋಟಿಗಳನ್ನ ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ. ಇದು ಬಹಳ ಅತ್ಯುತ್ತಮವಾದಂಥ ಬಜೆಟ್. ಎಲ್ಲ ಕ್ಷೇತ್ರಗಳಿಗೂ ಎಲ್ಲರನ್ನು ಗಮನದಲ್ಲಿಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಬಜೆಟ್. ಬಹುಶಃ ಕಾಂಗ್ರೆಸ್ ಸರ್ಕಾರ ಬರಕ್ ಮೊದಲು ಚುನಾವಣಾ ಪ್ರಚಾರ ವೇಳೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಡಿ, ನಿಮಗೆ 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದರು. ವಿರೋಧ ಪಕ್ಷಗಳವರು ಬಹಳಷ್ಟು ಟೀಕೆಗಳು, ಟಿಪ್ಪಣಿಗಳೆಲ್ಲ ಮಾಡಿದ್ರು. ಯಾವುದಕ್ಕೂ ಕಿವು ಕೊಡದೆ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವಾದ ಮಾಡಿ 136 ಸ್ಥಾನಗಳಲ್ಲಿ ಗೆಲ್ಲುವಂತೆ ಮಾಡಿ ಇವತ್ತು ಸರ್ಕಾರ ರಚನೆ ಮಾಡೋದಕ್ಕಾಯಿತು. ಆವತ್ತು ಏನು ಮಾತಾಡಿದ್ರು ಅದನ್ನು ನಡ್ಕೋಬೇಕು ಅಂತೇಳಿ ನುಡಿದಂತೆ ನಡೆದ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ. ಹಿಂದ್ಗಡೆ ಅವ್ರು ಕೇಳಿಸ್ತಾ ಇಲ್ವಾ? ಹೌದಾ? ಜೋರಾಗಿ ಬರ್ಬೇಕಾ? ನುಡಿದಂತೆ ನಡೆದ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ. ಇವತ್ತು ಕಾರ್ಮಿಕರ ಕಲ್ಯಾಣಕ್ಕಾಗಿ ತಮ್ಮ ಬಜೆಟ್ ಅಲ್ಲಿ 100 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ. 100 ಕೋಟಿ ಯಾವ ಸರ್ಕಾರ ಇದುವರೆಗೂ ಮಾಡಿರಲಿಲ್ಲ. ಇವತ್ತು ನಿಮ್ಮ ಕಲ್ಯಾಣಕ್ಕಾಗಿ, ನಿಮ್ಮ ಅಭಿವೃದ್ಧಿಗಾಗಿ ಇಷ್ಟೊಂದು ಕಾರ್ಯಕ್ರಮ ರೂಪಿಸಿ, ಬಹುಶಃ ನೀವು ಟಿಫನ್ ಇಲ್ಲದೆ ಬಂದಿದ್ದೀರೋ ಏನೋ, ಯಾರು ಚೈತನ್ಯವಂತರಾಗಿಲ್ಲ, ಸ್ಪಿರಿಟ್ ಇಲ್ದಂಗೆ ಆಗ್ಬಿಟ್ಟಿದ್ದೀರಾ. ನಾನು ಇನ್ನೂ ಬಹಳಷ್ಟು ಹೇಳ್ಬೇಕಾಗಿದೆ. ಇವಾಗ ಏನು ಅನಿಸ್ತಾ ಇದೆ, ನಿಮ್ಮ ಸ್ಪಿರಿಟ್ ನೋಡಿ ಸಾಕು, ನಾನು ಬಾಟಮ್ ಮುಟ್ಟು ಮಾಡಿಸೋಣ ಅಂತ ಅನಿಸ್ತಾ ಇದೆ. ಮಾತಾಡಲ್ಲ, ಬಿಟ್ಬಿಡ. ಮಾತಾಡ್ಬೇಕಂದ್ರೆ ನೀವು ಚೈತನ್ಯವಂತರ ಕೇಳಬೇಕು. 2014ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಗ್ಯಾಸ್ 410 ರೂಪಾಯಿ ಇತ್ತು. ಇವತ್ತು ಗ್ಯಾಸ್ 875 ರೂಪಾಯಿ ಆಗಿದೆ. ಪೆಟ್ರೋಲ್ ಬೆಲೆ ಅವತ್ತು 66 ರೂಪಾಯಿ ಇತ್ತು, ಇವತ್ತು 96 ರೂಪಾಯಿ ಆಗಿದೆ. ಡೀಸೆಲ್ ಅವತ್ತು 52 ರೂಪಾಯಿ ಇತ್ತು, ಇವತ್ತು 89 ರೂಪಾಯಿ ಆಗಿದೆ. ಅದೇ ರೀತಿಯಾಗಿ ಮನೆಯಲ್ಲಿ ಉಪಯೋಗಿಸುವಂಥ ಎಣ್ಣೆ, ಕುಕಿಂಗ್ ಆಯಿಲ್ ಪರ್ ಲೀಟರ್ 80 ರೂಪಾಯಿ ಇತ್ತು, ಇವತ್ತು 180 ರೂಪಾಯಿ ಆಗಿದೆ. ಎಷ್ಟು ವ್ಯತ್ಯಾಸ! ಬಿಜೆಪಿ ಸರ್ಕಾರ ಅವರು ಹೇಳ್ತಾ ಇದ್ರು, ಅಚ್ಚ ದಿನ ಆಯಾಗ
ಉತ್ತಮವಾದಂಥ ಆಡಳಿತ ಕೊಡ್ತೀವಿ. ಕಾಂಗ್ರೆಸ್ ಅವರು ತಿಂದಾಕಿದ್ದಾರೆ, ಕಾಂಗ್ರೆಸ್ ಅವರು ಮೋಸ ಮಾಡಿದ್ದಾರೆ, ಅವ್ರಿಗಿಂತ ಉತ್ತಮವಾದಂಥ ಸರ್ಕಾರ ಮಾಡ್ತೀವಿ ಅಂತ ಬಂದವರು ಇವತ್ತು ಏನು ಮಾಡಿದ್ದಾರೆ ಆ ಪ್ರಶ್ನೆ ನೀವೆಲ್ಲರೂ ಕೂಡ ಆಗ್ಬೇಕಾಗತ್ತೆ. ಮುಂದಿನ ದಿನದಲ್ಲಿ ಚುನಾವಣೆಗೆ ಬಂದಾಗ 2-3 ತಿಂಗಳಲ್ಲೇ ಚುನಾವಣೆ ಬರುತ್ತೆ. ಆ ಚುನಾವಣೆಯಲ್ಲಿ ಬೇರೆ ಪಕ್ಷದವ್ರು ಬಂದಾಗ ಕಾಂಗ್ರೆಸ್ ಸರ್ಕಾರ ಮತ್ತು ಬೇರೆ ಸರ್ಕಾರಕ್ಕೂ ವ್ಯತ್ಯಾಸ ಏನು ಅಂತ ತಿಳಿಸ್ಬೇಕಾಗತ್ತೆ. ನಾನು 2013-14 ಯಾವುದೋ ಒಂದು ಫಾರಿನ್ ಕಂಟ್ರಿಗೆ ಹೋಗಿದ್ದೆ. ಫಾರಿನ್ ಕಂಟ್ರಿಗೆ ಹೋದಾಗ ಡಾಲರ್ಸ್ ತಗೊಂಡು ಹೋಗಿದ್ದೆ. ಬಂದಾಗ ಉಳಿದಿತ್ತು, ಸ್ವಲ್ಪ ಉಳಿದಿತ್ತು, ಜಾಸ್ತಿ ಅಲ್ಲ. ಒಂದು ಡಾಲರ್ ಬೆಲೆ ಅವಾಗ 52 ರೂಪಾಯಿ ಇತ್ತು, ಇವತ್ತು 89 ರೂಪಾಯಿ ಆಗಿದೆ. ಅಂದ್ರೆ ನಾವು ಮುಂದೆ ಹೋಗಿದ್ದೀವ, ಹಿಂದೆ ಬಿದ್ದಿದ್ದೀವ? ಹಿಂದೆ ಬಿದ್ದಿದ್ದೀವಿ. ಆ ರೀತಿ ಆಗ್ಬೇಕಾದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಅಚ್ಚದಿನ ಆಯಾಗೆ ಅಂತ ಹೇಳಿ ಅಮರ್ಸಿದ್ರಲ್ಲ, ಆ ಸರ್ಕಾರ ಹೋಗ್ಬೇಕಾಗಿದೆ. ಅದಕ್ಕೆ ತಾವೆಲ್ಲರೂ ಕೂಡ ತುಲನೆ ಮಾಡಿ. ನಾನು ಹೇಳ್ತಾ ಇರೋದು ಸುಳ್ಳು ಅಥವಾ ಇನ್ನೊಂದು ಅನ್ಕೋಬೇಡಿ. 2014ರಲ್ಲಿ ಏನು ರೇಟ್ ಇತ್ತು, ಇವತ್ತೇನು ರೇಟ್ ಇದೆ. ನಾವು ಒಳ್ಳೇದು ಮಾಡ್ತೀವಿ ಅಂತಂದವರು ಇನ್ನೂ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಏನು ಕಾರ್ಮಿಕರು, ಕೂಲಿ ಕಾರ್ಮಿಕರು, ರೈತರಿದ್ದಾರೋ ಅವ್ರ ಬಗ್ಗೆ ಈ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಮನ್ನಾ ಮಾಡ್ತಾ ಇದ್ದಾರೆ. ಆದರೆ ಕಾರ್ಮಿಕರಿಗಾಗಲಿ ರೈತರಿಗಾಗಲಿ ಅಂತ ಒಂದು ಸಪೋರ್ಟ್ ಮಾಡ್ತಾ ಇಲ್ಲ. ಹಂಗೇನಾದ್ರೂ ಮಾಡಿದ್ದಾರೆ ಅಂತಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ರೈತರ ಸಾಲ ಮನ್ನಾ ಮಾಡುವಂತ ಒಂದು ದೊಡ್ಡ ಯೋಜನೆ ಮಾಡಿದ್ರು. ಸಿದ್ದರಾಮಯ್ಯನವರು 2,000 ಕೋಟಿ 70,000 ಕೋಟಿಗಳನ್ನ ಮನಮೋಹನ್ ಸಿಂಗ್ ಅವರ ಮಗ ಮನ್ನಾ ಮಾಡಿದ್ರು. ಅದೇ ರೀತಿಯಾಗಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಮನ್ನಾ ಮಾಡಿತು. ಯಾಕೆ ಬಿಜೆಪಿ ಸರ್ಕಾರ ಅವರು ಅಲ್ಲಾಗ್ಲಿ ಇಲ್ಲಾಗ್ಲಿ ಯಾಕೆ ಮಾಡಲಿಲ್ಲ? ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು. ಇವತ್ತು ಬಲಿಷ್ಠವಾದಂತಹ ಭಾರತ ಕಟ್ಟಬೇಕಾದ್ರೆ ನಿಮ್ಮೆಲ್ಲರ ಶ್ರಮ ಇದೆ, ನಿಮ್ಮೆಲ್ಲರ ಬೆವರಿದೆ. ನೀವೆಲ್ಲರೂ ಬೆವರನ್ನು ಸುರಿಸಿ ಕಟ್ಟಿರ್ತಕ್ಕಂಥ ದೇಶ ಈ ದೇಶ. ಈ ದೇಶದಲ್ಲಿ ಎಲ್ಲ ಜನಾಂಗದವರು, ಎಲ್ಲ ಜಾತಿಯವರು ಒಂದಾಗಿ ಹೋಗ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಆ ಕಾಂಗ್ರೆಸ್ ಪಕ್ಷ ಇವತ್ತು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಈ ಯಶಸ್ವಿಯಾಗಲು ಕಾರಣವಾದಂಥ ನಮ್ಮ ಜಿಲ್ಲಾ ಮಟ್ಟದ ಮತ್ತು ನಮ್ಮ ತಾಲೂಕು ಮಟ್ಟದ ಎಲ್ಲ ಪಾದಿಯಾಗಿ ಜನಪತಿಯಿಂದ ಹಿಡಿದು ಶ್ಯಾಮನ್ ರೆಡ್ಡಿ ಅವರಿಂದ ಎಲ್ಲರನ್ನೂ ಇವತ್ತು ನಿಜವಾಗ್ಲೂ ಅವರೆಲ್ಲರನ್ನು ಅಭಿನಂದಿಸುತ್ತಾ ಇವಾಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ, ಸಹಕಾರ ಸಂಘಗಳ ಬ್ಯಾಂಕ್ಗಳಲ್ಲಿ ಏನೇನು ಸಾಲ ಇದೆಯೋ ಆ ಸಾಲಕ್ಕೆ ಇವತ್ತು ಬಡ್ಡಿ ಮನ್ನಾ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅಮ್ಮ ಈ ಕ್ರಿಮಿನಲ್ತಲ್ಲೇ ಬಡ್ಡಿ ಮನ್ನಾ ಇವತ್ತು ಈ ಮನ್ನಾ ಮಾಡಿದ್ದಾರೆ. ಅಲ್ಲ, ನೀವು ಲೋನ್ ತಗೊಳ್ಳದೇ ಇರ್ಬೋದು. ನಾನೊಬ್ಬ DC ಬ್ಯಾಂಕ್ ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ. ಮುಳಬಾಲ್ ತಾಲೂಕಲ್ಲಿ ನಾನು DC ಬ್ಯಾಂಕ್ ನಿರ್ದೇಶಕನಾಗಿ 700 ಕೋಟಿ ರೂಪಾಯಿ ಸಾಲ ನಾನು ಮುಳಬಾಲ್ ತಾಲೂಕು ತಂದುಕೊಟ್ಟಿದ್ದೀನಿ. 700 ಕೋಟಿ. ಬಡ್ಡಿ ರಹಿತ, ಲಂಚ ರಹಿತ, ಆಧಾರ ರಹಿತ, ಯಾವುದೇ ಇದಿಲ್ಲದೆ 700 ಕೋಟಿ ರೂಪಾಯಿ ನಮ್ಮ ಹೆಣ್ಣುಮಕ್ಕಳು ತಂದುಕೊಟ್ಟಿದ್ದೀವಿ. ಇವತ್ತು ದಿವಸ ಈ ಸಭಾಮುಖನ ಇಲ್ಲಿರ್ತಕ್ಕಂಥ ನಮ್ಮ ಹೆಣ್ಣುಮಕ್ಕಳಿಗೂ ಹೇಳ್ತಾ ಇದ್ದೀನಿ, ನೀವು ಯಾರಾದರೂ ಮಹಿಳಾ ಸಂಘಗಳಲ್ಲಿ ಸೇರ್ತಾ ಇದ್ರೆ 10 ಜನ ಒಂದು ಸಂಘ ಮಾಡಿಕೊಂಡು DC ಬ್ಯಾಂಕ್ ಬಂದ್ರೆ ನಿಮಗೂ ಕೂಡ ಸಾಲ ಸೌಲಭ್ಯ ಕೊಡಿಸುವಂತ ಒಂದು ಕಾರ್ಯಕ್ರಮ ಕೂಡ ಎಲ್ಲಪ್ಪನವರ ಹೆಣ್ಣುಮಕ್ಕಳು ಯಾರಾದ್ರೂ ಇದ್ರೆ ಸಂಘಗಳು ಮಾಡಿ ಕಳಿಸಿ ಎಷ್ಟೇ ಸಾಲ ಆದ್ರೂ ಕೂಡ ಕೊಡಿಸೋದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತೇಳಿ ಈ ಸಂದರ್ಭ ಹೇಳ್ತೇನೆ. ನೋಡಿ, ಇವಾಗ ಸಾಲ ಕೊಡ್ತೀನಿ ಚಪ್ಪಾಳೆ ಜಾಸ್ತಿ ಕೊಡ್ತಾ ಇದ್ದೀವಿ, ಅದಕ್ಕೊಂದು ತೊಡಗಿಲ್ಲ. ಇರ್ಲಿ, ಕೊಡ್ಸೋಣ, ಡೆಫಿನೆಟ್ ಆಗಿ ಕೊಡಿಸ್ತೀನಿ. ಇವತ್ತು ಸಿದ್ದರಾಮಯ್ಯ ಅವರು ನಮ್ಮ ನೇತೃತ್ವದ ಸರ್ಕಾರ ಏನು 5 ಗ್ಯಾರಂಟಿಗಳು ಹೇಳ್ತೋ ಅವಾಗ ಬಹಳ ಟೀಕೆ ಮಾಡಿದಂಥವ್ರು ಎಲೆಕ್ಷನ್ಗೋಸ್ಕರ ಮಾತ್ರ ಹೇಳ್ತಾ ಇದ್ದಾರೆ. ಎಲೆಕ್ಷನ್ ಆಗೋದ್ಮೇಲೆ ಕ್ಲೋಸ್ ಮಾಡ್ತಾರೆ. ನೀವು ಯಾಮಾರ್ಬೇಡಿ ಅಂತ ಬಹಳ ಹೆಣ್ಣುಮಕ್ಕಳಿಗೆ ದಾರಿ ತಪ್ಪಿಸ್ತೀವಿ. ಇವತ್ತು ನೀವೆಲ್ಲರೂ ಕೂಡ 52,000 ಕೋಟಿ
ಬಜೆಟ್ ಅಲ್ಲಿ ಈ ಗ್ಯಾರಂಟಿಗಳಿಗೋಸ್ಕರ ಮೀಸಲಿಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಯಾವತ್ತವರೆಗೂ ಇರುತ್ತೋ ಅದುವರೆಗೂ ಕೂಡ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾರ್ಮಿಕ ಬಂಧುಗಳು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ, ಅದನ್ನು ಉಪಯೋಗಿಸಿಕೊಳ್ಳಿ. ಏನೇ ವಿಷಯಗಳು ಉತ್ತಮವಾದಂಥ ಕೆಲಸಗಳು ಮಾಡಬೇಕಂದ್ರೆ ನಿಮ್ಮೊಂದಿಗೆ ನಾವೆಲ್ಲರೂ ಕೂಡ ಇರ್ತೀವಿ, ನಿಮ್ಮ ಬೆನ್ನೆಲುಬಾಗಿರ್ತೀವಿ. ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷ ಕಟ್ಟೋಣ. ಕಾಂಗ್ರೆಸ್ ಪಕ್ಷ ಕಟ್ಟಿ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ನಾವು ತಗೊಳ್ಳೋಣ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ನಾನು ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟಂತ ಈ ವೇದಿಕೆಯಲ್ಲಿ ಇರ್ತಕ್ಕಂಥವ್ರಿಗೂ ಮತ್ತು ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಂದು ಸುತ್ತ ನನ್ನ ಎರಡು ಮಾತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.